ಮುಜರಾಯಿ ದೇವಸ್ಥಾನದ ಅರ್ಚಕರಿಗೆ ಸರ್ಕಾರ ಬಿಗ್ ಶಾಕ್ ಒಂದನ್ನು ಕೊಟ್ಟಿದೆ. ಮಂಗಳಾರತಿ ತಟ್ಟೆಗೆ ಬೀಳ್ತಿದ್ದ ಕಾಸಿಗೂ ಬ್ರೇಕ್ ಹಾಕುವಂತ ಪ್ಲಾನ್ ಅನ್ನು ಮಾಡಿದಂತೆ ಕಾಣಿಸ್ತಿದೆ. ಇದು ಅರ್ಚಕರನ್ನ ಕೆರಳಿ ಕೆಂಡವಾಗಿಸಿದೆ. ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳ ಅರ್ಚಕರ ಮಂಗಳಾರತಿ ತಟ್ಟೆಗೆ ಕೈ ಹಾಕ್ತಿರೋದು ಯಾಕೆ ಸರ್ಕಾರ? ಅರ್ಚಕರ ಮಂಗಳಾರತಿ ತಟ್ಟಿಗೆ ಕೈ ಹಾಕ್ತಿದ್ಯಾ ಸರ್ಕಾರ? ಹೆಚ್ಚುವರಿ ಹುಂಡಿ ಹೆಸರಿನಲ್ಲಿ ತಟ್ಟೆ ಕಾಸಿಗೆ ಹಾಕ್ತಾರಾ ಕನ್ನ? ಇಷ್ಟು ದಿನ ದೇವಸ್ಥಾನದ ಹುಂಡಿ ಕಾಸನ್ನ ಬಳ್ದು ಖಜಾನೆಗೆ ಹಾಕೊಳ್ತಿದ್ದ ಸರ್ಕಾರ ಈಗ ಬಡ ಅರ್ಚಕರ ತಟ್ಟೆ ಕಾಸಿಗೂ ಕಣ್ಣು ಹಾಕಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಹೆಚ್ಚುವರಿ ಹುಂಡಿ ಇಡೋಕೆ ನಿರ್ಧಾರ ಮಾಡಿರೋದು ದೊಡ್ಡ ವಿವಾದವನ್ನ ಎಬ್ಬಿಸಿದೆ. ಮುಜರಾಯಿ ಇಲಾಖೆ ಹಾಗೂ ಅರ್ಚಕರ ನಡುವಿನ ಹುಂಡಿ ತಿಕ್ಕಾಟ ಇವತ್ತು ನಿನ್ನೆಯದಲ್ಲ. ಆದ್ರೀಗ ಹೆಚ್ಚುವರಿ ಹುಂಡಿ ನಿರ್ಧಾರ ಹೊರಬೀಳ್ತಿದ್ದಂತೆ ಮತ್ತೆ ಕಿಚ್ಚು ಹೊತ್ಕೊಂಡಿದೆ. ರಾಯಚೂರು ಜಿಲ್ಲಾಡಳಿತ ಹೊರಡಿಸಿರುವ ಆದೇಶಕ್ಕೆ ಅರ್ಚಕರು ಕಂಗಾಲಾಗಿ ಹೋಗಿದ್ದಾರೆ. ಯಾಕಂದ್ರೆ ದೇವಸ್ಥಾನಗಳಲ್ಲಿ ಹೆಚ್ಚುವರಿ ಹುಂಡಿಯನ್ನ ಇಟ್ರೆ ಆರತಿ ತಟ್ಟೆಗೆ ಕಾಣಿಕೆ ಬೀಳೋದಿಲ್ಲ. ಇದರಿಂದ ಅರ್ಚಕರ ತಟ್ಟೆ ಕಾಸಿಗೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋ ಆಕ್ರೋಶ ಎದ್ದಿದೆ. ರಾಯಚೂರು ಜಿಲ್ಲೆಯಲ್ಲಿ 3 ಎ ದರ್ಜೆಯ ದೇಗುಲಗಳಿವೆ. ಸೂಗೂರೇಶ್ವರ ದೇವಸ್ಥಾನ, ಗುರುಗುಂಟ ಅಮರೇಶ್ವರ ದೇವಸ್ಥಾನ ಹಾಗೂ ಅಂಬಾದೇವಿ ದೇವಸ್ಥಾನಗಳಿವೆ. ಈ ದೇವಸ್ಥಾನಗಳಲ್ಲಿ ಈಗ ಹೆಚ್ಚುವರಿ ಹುಂಡಿಯ ಹೈಡ್ರಾಮಾ ಶುರುವಾಗಿರೋದು. ಸೂಗೂರೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ 4 ಹೆಚ್ಚುವರಿ ಹುಂಡಿಯನ್ನ ಫಿಕ್ಸ್ ಮಾಡಿದ್ದಾರೆ. ಇನ್ನುಳಿದ 2 ದೇಗುಲಗಳಲ್ಲಿ ಹುಂಡಿ ಅಳವಡಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸರ್ಕಾರದ ಈ ನಡೆಗೆ ಅರ್ಚಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಅಲ್ಲದೆ ಹೆಚ್ಚುವರಿ ಹುಂಡಿ ಫಿಕ್ಸ್ ಮಾಡೋದೇ ಆದ್ರೆ ಸೇವಾ ಶುಲ್ಕ ಕೊಡಿ ಅಂತ ಕೇಳ್ತಿದ್ದಾರೆ. ಮಂಗಳಾರತಿ ತಟ್ಟಿಗೆ ಸಹಜವಾಗಿ ಅಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಭಕ್ತರೇನಿದ್ದಾರೆ, ಆ ಲಕ್ಷಾಂತರ ಭಕ್ತರು ಮಂಗಳಾರತಿ ತಟ್ಟೆಗೆ ಬಂದು ಇಲ್ಲಿ ಹಣವನ್ನು ಹಾಕ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಹೀಗೆ ನೀವು ಒಂದೇ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ 2 ಉಂಡಿಗಳ ಮೇಲೂ ಕೂಡ ನೀವು 4-5 ಉಂಡಿಗಳನ್ನಿಟ್ಟರೆ ಇವತ್ತು ನಾವು ಅರ್ಚಕರು ಸೇವೆ ಮಾಡ್ತಕ್ಕಂಥವ್ರು ನಾವು ಎಲ್ಲಿಗೆ ಹೋಗಬೇಕು, ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದೆ ಸರ್ಕಾರ ಎನ್ನುವಂಥ ಪ್ರಶ್ನೆ ಇವತ್ತು ಅರ್ಚಕರದ್ದಾಗಿರ್ತಕ್ಕಂಥದ್ದು. ದೇಗುಲಗಳ ಅಭಿವೃದ್ಧಿಗಾಗಿ ಈ ನಿರ್ಧಾರ ಅಂತ ಸರ್ಕಾರ ಹೇಳ್ತಿದೆ. ದೇವಸ್ಥಾನಗಳ ಉನ್ನತೀಕರಣಕ್ಕಾಗಿ ಹೆಚ್ಚುವರಿ ಹುಂಡಿ ಫಿಕ್ಸ್ ಮಾಡ್ತಿದ್ದೀವಿ ಅಂತ ಸಮಜಾಯಿಷಿಯನ್ನ ನೀಡ್ತಿದ್ದಾರೆ. ಅಲ್ಲದೆ ಅರ್ಚಕರಿಗೆ ವರ್ಷಕ್ಕೊಮ್ಮೆ ಗೌರವ ಧನ ನೀಡಲಾಗ್ತಿದೆ. ಈಗಲೂ ಕೂಡ ಅಗತ್ಯ ದಾಖಲೆ ನೀಡಿ ಅರ್ಜಿಯನ್ನ ಸಲ್ಲಿಸಿದ್ರೆ ಸೇವಾ ಶುಲ್ಕದ ಬಗ್ಗೆಯೂ ಗಮನ ಹರಿಸ್ತೀವಿ ಅಂತ ರಾಯಚೂರು ತಹಶೀಲ್ದಾರ್ ಸುರೇಶ್ ವರ್ಮಾ ಮಾಹಿತಿ ನೀಡಿದ್ರು. ನಮ್ಮ ದೇವಸ್ಥಾನದ ಪೂಜಾರಿಗಳು ಹೇಳುವಂಥದ್ದು ಹುಂಡಿಯನ್ನು ಏಕಾಏಕಿಯಾಗಿ ಇಟ್ಟಿದ್ರಿ, ನಮಗೆ ಸೇವಾ ಶುಲ್ಕ ಸೇವಾ ರುಸುಮನ್ನು ಕೊಡಬೇಕು ಅಂತ ಹೇಳಿದರು. ಅವರು ಯಾವುದೇ ನಮಗೆ ಅರ್ಜಿ ಕೊಟ್ಟಿಲ್ಲ ಸರ್ ಸೇವಾ ರುಸುಮ್ ಕೊಡೋಕ್ಕೆ, ಹಿಂದೆ ಏನೋ ಕೊಟ್ಟಿದ್ರು ಅಂತಂತ ಹೇಳಿದರು. ಆ ಥರ ಏನಾದರೂ ಸರ್ ನಾವು ಅರ್ಚಕರ ಬೇಡಿಕೆಗಳನ್ನು ಪ್ರಾಮಾಣಿಕವಾಗಿ ಅವರ ಈಡೇರಿಸ್ತೇವೆ. ಅವ್ರಿಗೆ ಏನಾದರೂ ಸಿಗುವಂಥ ಸೌಲಭ್ಯಗಳು ನಾವು ಪೂರೈಸ್ತೇವೆ. ಒಟ್ನಲ್ಲಿ ಅರ್ಚಕರು ಹಾಗೂ ಅಧಿಕಾರಿಗಳ ಮಧ್ಯೆ ಹುಂಡಿ ಕಾಸಿನ ತಿಕ್ಕಾಟ ಶುರುವಾಗಿದ್ದು ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡಬೇಕು. ವಿಶ್ವನಾಥ್ ಹುಗಾರ್, ನ್ಯೂಸ್ 18 ರಾಯಚೂರು.